ಸೊ ದಿಸ್ ಇಸ್ ಮೈ ಫಸ್ಟ್ ಮೀಲ್, ಓಟ್ ಮೀಲ್. ನಾನು ಓವರ್ ನೈಟ್ ಪ್ರಿಪೇರ್ ಮಾಡಿ ಇಟ್ಬಿಡ್ತೀನಿ. ಓ ಮೈ ಗಾಡ್, ಬರಲಿಲ್ಲ ಎತ್ಕೊಳಕ್ಕೆ ಆಗಲಿಲ್ಲ. 3 ರೆಪ್ ಬಂದು ಸಾಕೊಂಡಿದೆ, ಬಟ್ 6 ರೆಪ್ ಬಂತು. ಪಂಪ್ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಒಂದೇ ಸೆಟ್ ಆಗಿರೋದು ಇನ್ನು. ಫ್ರಮ್ ಫಾಸ್ಟ್ 1 ಇಯರ್ ಸೇಮ್ ಸೈಕಲ್ ರಿಪೀಟ್ ಆಗ್ತಾ ಇದೆ. ಜಾಸ್ತಿ ಕೈನ ಮುಂದೆ ಬಿಡ್ಬಿಡಿ, ಅನ್ನೆಸೆಸರಿ ಮೂವ್ಮೆಂಟ್ ಆಗುತ್ತದು. ಸೊ ದಿಸ್ ಈಸ್ ಮೈ ಲಾಸ್ಟ್ ಮೀಲ್ ಗೈಸ್. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನು ಅಂತ ಅಂದ್ರೆ, ಇವತ್ತು ಡೇ ಬಂದ್ಬಿಟ್ಟು ಜುಲೈ 11. ಸೊ ಇವತ್ತಿಂದ ನಾನು ನನ್ನ ಕಟಿಂಗ್ ಸೀರೀಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀನಿ. ಲಾಸ್ಟ್ ಟೈಮ್ ಕೂಡ ಫ್ಯಾಟ್ ಲಾಸ್ ಸೀರೀಸ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಸಪೋರ್ಟ್ ಮಾಡಿದ್ರಿ. ಸೊ ಅದೇ ತರ ಈ ಸಲ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಏನಂತ ಅಂದ್ರೆ, ಲಾಸ್ಟ್ ಟೈಮ್ ಶಾರ್ಟ್ಸ್ ಅಲ್ಲಿ ಮಾಡಿದ್ದೆ ಅಂಡ್ ರೀಲ್ಸ್ ಅಲ್ಲಿ ಹಾಕಿದ್ದೆ, ಡೈಲಿ ಆಗ್ತಾ ಇದ್ದೆ. ಬಟ್ ಈ ಸಲ ಡೈಲಿ ಹಾಕಲ್ಲ, ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನಾನು ಅಪ್ಡೇಟ್ ತೋರಿಸ್ತೀನಿ. ಅಂಡ್ ನನ್ನ ಡಯಟ್ ಸೀರೀಸ್ ಮತ್ತೆ ಅಂಡ್ ವರ್ಕೌಟ್ ಪ್ಲಾನ್ಸ್ ನ ಅದಲ್ಲಿ ಸ್ಪ್ಲಿಟ್ ಮಾಡಿ ತೋರಿಸ್ತೀನಿ. ಅಂಡ್ ಬನ್ನಿ, ಲೇಟ್ ಮಾಡೋದ್ ಬೇಡ. ಈಗ ಜಿಮ್ ಕೆಳಗಡೆ ಇದೀನಿ. ಸೊ ಮೇಲೋಗಿ ಫಸ್ಟ್ ಇವತ್ತು ಕಾರ್ಡಿಯೋ ಮುಗಿಸ್ಕೊಂಡು ಹೋಗೋಣ. ಕಾರ್ಡಿಯೋ ಅಲ್ಲಿ ಮೊದಲನೇದು ನಾನು 20 ಮಿನಿಟ್ಸ್ ಥ್ರೆಡ್ಮಿಲ್ ಅಂಡ್ 20 ಮಿನಿಟ್ಸ್ ಕ್ರಾಸ್ ಟ್ರೈನರ್ ಅಂಡ್ 20 ಮಿನಿಟ್ಸ್ ಸೈಕ್ಲಿಂಗ್ ಮಾಡ್ಕೊಂಡು ಟೋಟಲ್ 1 ಅವರ್ ಕಾರ್ಡಿಯೋ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ವೆಲ್ಕಮ್ ಬ್ಯಾಕ್ ಗೈಸ್. ಜಿಮ್ ಇಂದ ಬಂದು ಫ್ರೆಶ್ ಅಪ್ ಎಲ್ಲ ಆಗಾಯ್ತು. ಸೊ ದಿಸ್ ಇಸ್ ಮೈ ಫಸ್ಟ್ ಮೀಲ್, ಓಟ್ ಮೀಲ್. ನಾನು ಓವರ್ ನೈಟ್ ಪ್ರಿಪೇರ್ ಮಾಡಿ ಇಟ್ಬಿಡ್ತೀನಿ. ಇದಕ್ಕೆ ಬೆಳಗ್ಗೆ ಎದ್ದು 1 ಸ್ಕೂಪ್ ಆಫ್ ವೇ ಅಂಡ್ ಹನಿ ಹಾಕೊಂಡು ತಿಂತೀನಿ. ಅಂಡ್ ಇದ್ರ ಜೊತೆಗೆ ಇವತ್ ಮನೇಲಿ 8 ಗ್ರಾಮ್ದು ಪಲ್ಯ ಕಾಳು ಮಾಡಿದ್ದಾರೆ, ಇದು 100 ಗ್ರಾಮ್ ತಿಂತೀನಿ. ಸೊ ದಿಸ್ ಇಸ್ ಹೌ ಮೈ ಫಸ್ಟ್ ಮೀಲ್ ಲುಕ್ ಲೈಕ್. ಈ ತರ ಕಾಣಿಸುತ್ತೆ. ಅಂಡ್ ಇದೇ ಫಸ್ಟ್ ಮೀಲ್ ನಂದು. ಇದನ್ನ ತಿನ್ಬಿಟ್ಟು ಇದನ್ನ ಎಂಜಾಯ್ ಮಾಡಿ ಡೈರೆಕ್ಟ್ ನಾನು ನಿಮ್ಗೆ ಸೆಕೆಂಡ್ ಮೀಲ್ ಸಿಗ್ತೀನಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇಟ್ಸ್ ಟೈಮ್ ಟು ಮೀಲ್ 2 ಎಗ್ ಬುರ್ಜಿ ವಿತ್ ಸೋಯಾ ಎಗ್ ಬುರ್ಜಿ. ಸೊ ಇದನ್ನ ನಾನು 2 ಟೈಮ್ಸ್ ಡಿವೈಡ್ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ತಿಂತೀನಿ ಅಂಡ್ ಪೋಸ್ಟ್ ವರ್ಕೌಟ್ ಸ್ವಲ್ಪ ತಿಂತೀನಿ. ಇವಾಗ ತಿಂತಿರೋದನ್ನ ನಾನು ಪ್ರೀ ವರ್ಕೌಟ್ ಗೆ ಕನ್ಸಿಡರ್ ಮಾಡ್ತೀನಿ. ಸೊ ಸಪರೇಟ್ ಆಗಿ ಏನು ಪ್ರೀ ವರ್ಕೌಟ್ ಗೆ ಅಂತೆಲ್ಲ ತಗೊಳಲ್ಲ. ಇದು ಜಾಸ್ತಿ ಇರೋ ಕಾರಣಕ್ಕೋಸ್ಕರ ನಾನು 2 ಟೈಮ್ಸ್ ಆಗಿ ಡಿವೈಡ್ ಮಾಡ್ಕೊಂತಿದ್ದೀನಿ ಅಷ್ಟೇ. 192 ಇದೆ, ಅರೌಂಡ್ 200 ಗ್ರಾಮ್ ಅಂತ ಅನ್ಕೊಳ್ಳಿ. ಸೊ ಇದ್ರ ಜೊತೆಗೆ 2 ಚಪಾತೀಸ್, ಅರೌಂಡ್ 130 ಗ್ರಾಮ್ ಚಪಾತಿ ಇದೆ. ಸೊ ಟೈಮ್ ಬಂದು ಅರೌಂಡ್ 1:30 ಆಗಿದೆ. ಸೊ ಇವತ್ತು ಜಿಮ್ಮಿಗೆ ಬೇಗ ಹೋಗ್ತೀನಿ, ಬಿಕಾಸ್ ವಿಡಿಯೋ ಮಾಡ್ಬೇಕಲ್ಲ. ಸೊ ಬೇರೆ ಟೈಮಲ್ಲಿ ಹೋದ್ರೆ, ಈ ನಾರ್ಮಲ್ ಟೈಮಲ್ಲಿ ಹೋದ್ರೆ ಜನ ಇರ್ತಾರೆ, ಸೊ ಪ್ರಾಪರ್ ವಿಡಿಯೋ ಮಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಜಿಮ್ಮಿಗೆ ಬೇಗ ಹೋಗೋಣ ಅಂತ ಮೇಲ್ ಕೂಡ ಬೇಗ ತಗೊಂತಿದ್ದೀನಿ. 1:30 ಜಿಮ್ಗೆ ನಾನು ಯೂಶುವಲ್ ಆಗಿ ಹೋಗೋದು 4:30, 5 o'clock ಹಂಗೆ. ಸೊ ಇವತ್ತು ಅರೌಂಡ್ 3 o'clock ಹೋಗ್ತೀನಿ. ಸೊ ಇವಾಗ 1:30 ಆಗಿದೆ. ಬಿಫೋರ್ 1.5 or 2 hours ಮುಂಚೆ ಊಟ ಮಾಡಬೇಕು. ಸೊ ಪ್ರೀ ವರ್ಕೌಟ್ ಮೀಲಿಗೆ ಚಪಾತಿ ಅಂಡ್ ಸೋಯಾ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇದ್ರ ಮ್ಯಾಕ್ರೋಸ್ ಕೂಡ ನಾನು ಇಲ್ಲೇ ಮೆನ್ಷನ್ ಮಾಡ್ತೀನಿ. ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಸೊ ಅದನ್ನು ಕೂಡ ಮೆನ್ಷನ್ ಮಾಡ್ತೀನಿ. ಸೊ ತುಂಬಾ ಜನ ಕ್ರೇಟಿನ್ ನ ಪೋಸ್ಟ್ ವರ್ಕೌಟ್ ಆಗಿ ಯೂಸ್ ಮಾಡ್ತಾರೆ, ಬಟ್ ನನಗೇನೋ ಪ್ರೀ ವರ್ಕೌಟ್ ಆಗಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಿದೆ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ನಾನು ಅದನ್ನ ಪ್ರೀ ವರ್ಕೌಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಇದನ್ನ ಕೂಡಿ ನಾನು ಡೇಟಾ ನಿಮ್ಮೊತ್ತಿಗೆ ಜಿಮ್ ಅಲ್ಲಿ ಸಿಗ್ತೀನಿ. ಸೊ ಬಾಯ್. ಇವತ್ತು ಬಂದು ನಂದು ಪುಷ್ ಡೇ. ಸೊ ಚೆಸ್ಟಿಗೆ 4 ವರ್ಕೌಟ್ ಅಂಡ್ ಟ್ರೈಸೆಪ್ಸ್ 2 ವರ್ಕೌಟ್ ಅಂಡ್ ಶೋಲ್ಡರ್ಗೆ 3 ವರ್ಕೌಟ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ವಾರ್ಮ್ ಅಪ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಮೇನ್ ಸಿಗ್ತೀನಿ ನಾನು. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. Okay, this is my first set and second set is nandu 25 kgs each side. So first workout bandi incline dumbbell press. So let's start. Come on. 1, 2, 30 kg each side. This is last set of incline dumbbell press. ಫಸ್ಟ್ ಟೈಮ್ ಹೊಡಿತಾ ಇರೋದು. ಸೊ 3 ಸೆಟ್ ಬಂದ್ರು, 3 ರೆಪ್ ಬಂದ್ರು, ಖುಷಿನೇ. ಓಕೆ, ಲೆಟ್ಸ್ ಸಿ. ಓ ಮೈ ಗಾಡ್, ಬರಲಿಲ್ಲ ಎತ್ಕೊಳಕ್ಕೆ ಆಗಲಿಲ್ಲ. Push 1, 2.
Push. 1, 2, 3, 4, 5. Last one. Oh my god. Oh, great. 3 ರೆಪ್ ಬಂದು ಸಾಕೊಂಡಿದೆ, ಬಟ್ 6 ರೆಪ್ ಬಂತು. ಫಾರ್ಮ್ ಸ್ವಲ್ಪ ಓಕೆ ಆಯ್ತು, ಬಟ್ ಐ ಆಮ್ ಹ್ಯಾಪಿ ಬಿಕಾಸ್ 6 ರೆಪ್ ಬಂದಿದೆ 30 kg ಫಸ್ಟ್ ಟೈಮ್. ದಿಸ್ ಪ್ರೋಗ್ರೆಸಿವ್ ಓವರ್ಲೋಡಿಂಗ್. ಟೋಟಲ್ 60 kg. ಸೊ ಒನ್ ಸೈಡ್ 30, ಒನ್ ಸೈಡ್ 30, ಟೋಟಲ್ 60 kg ಫಸ್ಟ್ ಟೈಮ್. ಓಕೆ, ಐ ಆಮ್ ಹ್ಯಾಪಿ. ನೆಕ್ಸ್ಟ್ ಫ್ಲಾಟ್ ಡಂಬಲ್ ಪ್ರೆಸ್. ಲೆಟ್ಸ್ ಡು. ಸ್ವಲ್ಪ ರೆಸ್ಟ್ ತಗೊಂಡು ನೆಕ್ಸ್ಟ್ ಫ್ಲಾಟ್ ಡಂಬಲ್ ಪ್ರೆಸ್. ಫ್ಲಾಟ್ ಡಂಬಲ್ ಪ್ರೆಸ್ ಆದ್ಮೇಲೆ ಇನ್ಕ್ಲೈನ್ ಕೇಬಲ್ ಕ್ರಾಸ್ ಓವರ್ ಮಾಡ್ತೀನಿ. ಪಂಪ್ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಒಂದೇ ಸೆಟ್ ಆಗಿರೋದು ಇನ್ನು. ಯು ಕ್ಯಾನ್ ಸಿ ಗೈಸ್. ಇಟ್ಸ್ ಗುಡ್. ತುಂಬಾ ಜನಕ್ಕೆ ಎಣ್ಣೆ ಹೊಡೆದ್ರೆ ಕಿಕ್ ಸಿಗುತ್ತೆ, ಸಿಗರೇಟ್ ಹಿಡಿದ್ರೆ ಕಿಕ್ ಸಿಗುತ್ತೆ, ಬಟ್ ನಮ್ಗೆ ಪ್ರೋಗ್ರೆಸಿವ್ ಓವರ್ಲೋಡ್ ಇಂದ ಕಿಕ್ ಸಿಗುತ್ತೆ. ನಮ್ಮ ಬಾಡಿ ನಮಗೆ ನೋಡೋದ್ರಲ್ಲೇ ತುಂಬಾ ಕಿಕ್ ಸಿಗುತ್ತೆ. ದಿಸ್ ಇಸ್ ವಾಟ್ ಜಿಮ್ ಮೀನ್ಸ್ ಫಾರ್ ಮೀ. ಓಕೆ, ಐ ಆಮ್ ವೆರಿ ಹ್ಯಾಪಿ ಟುಡೇ ಬಿಕಾಸ್ ವಿದೌಟ್ ಸಪೋರ್ಟ್ ಫಸ್ಟ್ ಟೈಮ್ 60 kg ಟ್ರೈ ಮಾಡಿದೆ ಅಂಡ್ ಅದು ಸಕ್ಸಸ್ಫುಲ್ ಆಯಿತು. ಬಟ್ 6 ರೆಪ್ ಬಂತು. ನೆಕ್ಸ್ಟ್ ಟೈಮ್ ಸೇಮ್ ವೇಟ್ 30 kg ಈಚ್, ಟೋಟಲ್ 60 kg ವಿತ್ 12 reps. ಮಿಕ್ಸ್ ಇಲ್ಲ. ನೆಕ್ಸ್ಟ್ ಟೈಮ್ ಪುಷ್ ಡೇ ಮಾಡ್ಬೇಕಾದ್ರೆ 30 kg 60 kg ವಿತ್ 12 reps ಫಾರ್ ಶೋರ್. ಓಕೆ, ನೆಕ್ಸ್ಟ್ ವರ್ಕೌಟ್ ಮಾಡೋಣ. ನೆಕ್ಸ್ಟ್ ವರ್ಕೌಟ್ ಬಂದು ಫ್ಲಾಟ್ ಡಂಬಲ್ ಪ್ರೆಸ್. ಸೊ ಟುಡೇ ಎಲ್ಲ ಡಂಬಲ್ ಅಲ್ಲಿ ಇರುತ್ತೆ. ಆಸ್ ಐ ಸೈಡ್ ಎಲ್ಲ ವರ್ಕೌಟ್ದು ಲಾಸ್ಟ್ ಸೆಟ್ ತೋರಿಸ್ತೀನಿ ಅಂತ. ಸೊ ಫ್ಲಾಟ್ ಡಂಬಲ್ ಪ್ರೆಸ್ ಇದು ಲಾಸ್ಟ್ ವರ್ಕೌಟ್. ಸೊ ಲಾಸ್ಟ್ ಸೆಟ್ 25 ಈಚ್, 50 kgs. Come on. Push baby. Yes. Come on. 12 rep, easy. 1. ವೇಟ್ ನಾವು ಕಂಟ್ರೋಲ್ ಮಾಡಬೇಕು, ನಮ್ಮನ್ನ ವೇಟ್ ಕಂಟ್ರೋಲ್ ಮಾಡಬಾರ್ದು. ಮೇಕ್ ಶೋರ್ ಯು ಗೋ ಡೀಪ್ ಅಂಡ್ ಕಂಟ್ರೋಲ್ ದಿ ವೇಟ್. 3. ಫ್ರೇಮಲ್ಲಿ ಕತ್ತು ಬರ್ತಾ ಇಲ್ಲ ಅನ್ಸುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯು ಕ್ಯಾನ್ ಸಿ ದ ಪಂಪ್. ಓಕೆ, ನೆಕ್ಸ್ಟ್ ವರ್ಕೌಟ್ ಮಾಡೋಣ. ಓಕೆ, ದಿಸ್ ಇಸ್ ಮೈ ಲಾಸ್ಟ್ ಸೆಟ್ ಆಫ್ ಕೇಬಲ್ ಕ್ರಾಸ್ ಓವರ್. 3ನೇ ಸೆಟ್ ಇದು ನಂದು. ಸೊ ಲೆಟ್ಸ್ ಸಿ. ಐ ಹೋಪ್ ಕವರ್ ಆಗ್ತಿದೆ ಅಂತ. ಆಂಗಲ್ ಸರಿ ಇಲ್ಲ ಅಂತಂದ್ರೆ ಬೇಜಾರು ಮಾಡ್ಕೋಬೇಡಿ, ತಿರ್ಗಾ ಹೇಳ್ತಾ ಇದ್ದೀನಿ ಬಿಕಾಸ್ ಯಾವ ತರ ಸೆಟ್ ಮಾಡಿದೆ ಅಂತ ಗೊತ್ತಿಲ್ಲ ನನಗೆ. ಕಮಾನ್. 1. ಕಂಟ್ರೋಲ್. ರಿಲ್ಯಾಕ್ಸ್. 3. 4. Come on. Hold. Slowly relax. Sorry.
ಐ ಹೋಪ್ ಕಾಣಿಸ್ತಿದೆ ಅಂತ. ಪಂಪ್ ನೆಕ್ಸ್ಟ್ ಲೆವೆಲ್ ಇದೆ ಪಂಪ್. ಸೊ ಆಗಲೇ ಸುಸ್ತಾಗ್ತಾ ಇದೆ. ಲಾಸ್ಟ್ ಇನ್ನೊಂದು ವರ್ಕೌಟ್ ಇದೆ ಚೆಸ್ಟಿಗೆ, ಫ್ಲೈಸ್. ಅದಾದಮೇಲೆ ಶೋಲ್ಡರ್ಸಿಗೆ 3 ವೇರಿಯೇಷನ್. ಸೊ ಬನ್ನಿ ಇನ್ನೊಂದು ವೇರಿಯೇಷನ್ ಇದೆ ಮಾಡ್ಬಿಡೋಣ. ಸೆಕೆಂಡ್ ಸೆಟ್ ಇದು ನಂದು ಇನ್ಕ್ಲೈನ್ ಫ್ಲೈಸ್. ಸೆಕೆಂಡ್ ಸೆಟ್ ಚೆಸ್ಟ್ ಅಪ್, 1 2 press low, 3 4 concentrate. ಇನ್ನೊಂದೇನೋ ಹೇಳ್ಬೇಕು ಅಂತ ಅನ್ಕೊಂಡಾಗಲೇ ನಾನು. ಸೊ ಈ ಸೀರೀಸ್ ಅಥವಾ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂತಂದರೆ, ನೋಡ್ಬೋದು ನೀವು ನನ್ನ ಫೇಸ್ನ 4 months ಬ್ಯಾಕ್ ಹೆಂಗಿತ್ತು ನನ್ನ ಫೇಸ್ ಆ್ಯಂಡ್ ಈಗ ಹೆಂಗಿದೆ ಅಂತ. ಐ ಪುಟ್ ಆನ್ ಲಾಟ್ ಆಫ್ ವೇಟ್, ಫೇಸ್ ಫ್ಯಾಟ್ ಕೂಡ ತುಂಬ ಬಂದ್ಬಿಟ್ಟಿದೆ. ಅದೇ ರೀಸನ್ಗೋಸ್ಕರ ಐ ವಾಂಟ್ ದಟ್ ಫೇಸ್ ಅಗೇನ್. ಸೊ ಐ ಆಮ್ ಸ್ಟಾರ್ಟಿಂಗ್ ಅಗೇನ್. ಎಲ್ಲ ಸಲ ಏನಾಗ್ತಿತ್ತು ಅಂತಂದರೆ, ಸ್ಟಾರ್ಟ್ ಮಾಡ್ತಿದ್ದೋ 3 months ಕನ್ಸಿಸ್ಟೆನ್ಸಿಯಾಗಿ ವರ್ಕೌಟ್ ಮಾಡ್ತಿದ್ದೋ, ಡಯಟ್ ಮಾಡ್ತಿದ್ದೋ, ಗೋಲ್ ಏನೋ ಅಚೀವ್ ಮಾಡ್ತಿದ್ದೋ. ಬಟ್ ಅಗೇನ್ ಏನು ಡಯಟ್ ಮಾಡಬೇಕು ಅಂತೆಲ್ಲ ಸ್ಟ್ರಿಕ್ಟ್ ಡಯಟ್ ಮಾಡಿದ್ವು. ಸೊ ಅಗೇನ್ 4 to 5 months ಅಲ್ಲಿ ತಿರ್ಗಾ ಜಂಕ್ ತಿಂದು ತಿರ್ಗಾ ಬಾಡಿ ಹಾಳು ಮಾಡ್ಕೊತಿದ್ದು. ಫ್ರಮ್ ಫಾಸ್ಟ್ 1 year ಸೇಮ್ ಸೈಕಲ್ ರಿಪೀಟ್ ಆಗ್ತಾ ಇದೆ. ಡಯಟ್, ಡಿಸಿಪ್ಲಿನ್ ಡಯಟ್, ಅಗೇನ್ ಬ್ರೇಕ್ ದ ಡಯಟ್, ಈಟ್ ವಾಟ್ ಎವರ್ ಯು ವಾಂಟ್, ಎಂಜಾಯ್ ಆ್ಯಂಡ್ ಡೂ ಅಗೇನ್. ಸೊ ದಿಸ್ ಟೈಮ್ ಆ ಥರ ಆಗಕ್ಕೆ ನಾನು ಬಿಡಲ್ಲ. ಈ ಥರ ಇವಾಗ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ, ಈಗ 120 days ನನ್ನ ಪ್ಲ್ಯಾನ್ ಅನ್ಕೊಂಡಿರೋದು 120 days ಅಂತ ಪ್ಲ್ಯಾನ್ ಮಾಡಿರೋದು. ಸೊ ಬೇಗ ಗೋಲ್ ಅಚೀವ್ ಆದರೆ 90 days or 120 days. ದಿಸ್ ಟು ವಿಲ್ ಬಿ ಮೈ ಗೋಲ್ಸ್. 90 days ಅಥವಾ 120 days ಎಲ್ಲ ಅಚೀವ್ ಮಾಡಬೇಕು ಗೋಲ್ನ. ಆ್ಯಂಡ್ ಈಗೇನು ಮೇಂಟೈನ್ ಮಾಡ್ತೀನಿ, ಈಗೇನು ಗೋಲ್ನ ಅಚೀವ್ ಮಾಡ್ತೀನಿ, ಅದನ್ನು ಥ್ರೂ ಔಟ್ ದ ಇಯರ್ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ರೂ ಔಟ್ ದ ಇಯರ್ ಆಗಿಲ್ಲ ಅಂತಂದ್ರು ಐ ವಿಲ್ ಟ್ರೈ ಟು ಮೇಂಟೈನ್ ಅಟ್ಲೀಸ್ಟ್ ಫಾರ್ 6 months. ಅದು ನನ್ನ ಗೋಲ್ ಆಗಿದೆ. ಸೊ ಇವಾಗ ಏನು ಮಾಡ್ಬಿಡ್ತೀವಿ ಅದು ದೊಡ್ಡದಲ್ಲ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ದೊಡ್ಡದು. ಸೊ ಬನ್ನಿ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಶೋಲ್ಡರ್ದಿದ್ದು ಫಸ್ಟ್ ವರ್ಕೌಟ್. ಸೆಕೆಂಡ್ ಸೆಟ್ 17.5 ಈಚ್ ಸೈಡ್ ಡಂಬಲ್ ಪ್ರೆಸ್. ಕಂಟ್ರೋಲ್ ಪ್ರೆಸ್. 1 slow, 2, and taking 2 to 3 minutes of gap is very good. and ನೀವು ತಿರ್ಗಾ ಫಸ್ಟ್ ಇಂದ ಪುಷ್ ಮಾಡೋಕ್ಕಾಗುತ್ತೆ, ಎನರ್ಜಿ ಸಿಗುತ್ತೆ. 2 to 3 minutes of gap in between the sets. Second set of shoulders, lateral raise, dumbbell lateral raise. 1, 2. Shoulders to last workout. Third set, shrugs. Let's perform. ಒಂದು ಟಿಪ್ ಏನಂದ್ರೆ, ಶಕ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ಬೆಂಡ್ ಆಗಿ. ಸೊ ಇಟ್ ವಿಲ್ ಹೆಲ್ಪ್ ಫಾರ್ ಯುವರ್ ಗ್ರೋತ್. 1, 2, 3. ಟ್ರೈಸೆಪ್ಸ್ಗೆ 2 ವೇರಿಯೇಷನ್. ಒಂದು ಬಂದ್ಬಿಟ್ಟು ಸ್ಟ್ರೈಟ್ ಬಾರ್ ಪುಷ್ ಡೌನ್ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಕೇಬಲ್ ಪುಷ್ ಡೌನು. ಈ 2 ವೇರಿಯೇಷನ್ ಬಂದು ಟ್ರೈಸೆಪ್ಸ್ಗೆ. ಸೊ ಮೊದಲನೇದು ಸ್ಟ್ರೈಟ್ ಬಾರ್ ಪುಷ್ ಡೌನ್ ಮಾಡ್ತಾ ಇದ್ದೀನಿ. ಎಷ್ಟು ಹತ್ರ ಆಗುತ್ತೋ ಅಷ್ಟು ಹತ್ರ ನೀವು ಫುಲ್ ಟ್ರೈ ಮಾಡಿ ಇದರಲ್ಲಿ. ಆ್ಯಂಡ್ ಈಗೋ ಲಿಫ್ಟ್ ಬೇಡ, ವೇಟ್ ಕಂಟ್ರೋಲ್ ಆ್ಯಂಡ್ ಕಾನ್ಸಂಟ್ರೇಟ್ ಆನ್ ಮಸಲ್.
One. Two. Okay. This is my last set. ಇದೇ ಲಾಸ್ಟ್ ವರ್ಕೌಟ್ ಕೂಡ ಇವತ್ತಿನಿಗೆ ಪುಷ್ ಡೇಲಿ. ಸೊ ಟ್ರೈಸೆಪ್ಸ್ ಕೇಬಲ್ ಪುಷ್ ಡೌನ್. ಇದ್ರಲ್ಲಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಎಲ್ಲರೂ ಸಿಂಗಲ್ ಕೇಬಲ್ ಅಲ್ಲಿ ಪುಷ್ ಡೌನ್ ಮಾಡ್ತೀರಾ. ಸೊ ಬೆಟರ್ ಇದನ್ನ ಯೂಸ್ ಮಾಡಿ, ಹೆಲ್ಪ್ ಆಗುತ್ತೆ. ಹೆಲ್ಪ್ ಆದ್ರೆ ಕಮೆಂಟ್ ಮಾಡಿ ಹೆಲ್ಪ್ ಆಯ್ತು ಅಂತ, ಅದನ್ನು ಕೂಡ. ಅಂಡ್ ಡಬಲ್ ಕೇಬಲ್ ಯೂಸ್ ಮಾಡಿ ಅಂಡ್ ತುಂಬಾ ಹಿಂದೆ ಬನ್ನಿ ಅಂಡ್ ಜಾಸ್ತಿ ಕೈನ ಮುಂದೆ ಬಿಡ್ಬಿಡಿ. ಅನ್ನೆಸೆಸರಿ ಮೂವ್ಮೆಂಟ್ ಆಗುತ್ತದು. ಸೊ ಹೋಲ್ಡ್ ಯುವರ್ ಎಲ್ಬೋ ಲೈಕ್ ದಿಸ್ ಅಂಡ್ ಪುಷ್ ಡೌನ್. ಇಷ್ಟೇ ಬಿಡಬೇಕು. ಸೊ ಸಿಂಗಲ್ ಕೇಬಲ್ ಹಾಕೊಂಡ್ರೆ ಏನಾಗುತ್ತೆ, ಅನ್ನೆಸೆಸರಿ ಮೂವ್ಮೆಂಟ್ ಆಗುತ್ತೆ. ಇಲ್ಲಿ ಗಂಟೆ ಹೋಗ್ತೀರಾ ಕೈ ನೀವು. ಸೊ ಬಂದು ಹಿಂಗ್ ಹೋಗ್ತೀರಾ. ಸೊ ಡಬಲ್ ಹಾಕೊಂಡು ಟ್ರೈ ಮಾಡಿ ನೋಡಿ. ಸೊ ಟಾರ್ಗೆಟ್ ಮಸಾಲೆಗೆ ಬೀಳುತ್ತೆ ಇದ್ರಿಂದ ಡಬಲ್ ಅಲ್ಲಿ ಹಾಕೊಂಡಾಗ. ಟ್ರೈ ಮಾಡಿ. ಹೆಲ್ಪ್ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ಹೆಲ್ಪ್ ಆದ್ರೆ ಹೆಲ್ಪ್ ಆಯ್ತು ಅಂತ ಕಮೆಂಟ್ ಮಾಡಿ. ಓಕೆ, ಲೆಟ್ಸ್ ಪರ್ಫಾರ್ಮ್. ಕಂಟ್ರೋಲ್. ಲಾಸ್ಟ್ ಅಲ್ಲಿ ಪೋಸಿಂಗ್ ಇಸ್ ಕಂಪಲ್ಸರಿ. ಯೂಟ್ಯೂಬ್ ಚಾನಲ್ ಬಂದಾಯ್ತು, ಫ್ರೆಶ್ ಅಪ್ ಎಲ್ಲ ಆಗಾಯ್ತು. ಅಂಡ್ ಲಾಸ್ಟ್ ಮೀಲ್ ಇತ್ತು ನಂದು. ಲಾಸ್ಟ್ ಮೀಲ್ ಬಂದು ಇಷ್ಟು ಬೇಗ ತಿನ್ನಲ್ಲ, ನೀನು ಸ್ವಲ್ಪ ಹೊತ್ತಾದ್ಮೇಲೆ ತಿಂತೀನಿ. ಬಿಕಾಸ್ ಟೈಮ್ ಇನ್ನು ಅರೌಂಡ್ 6:45. ನಾನು 7:30 ಹಂಗ್ ತಿಂತೀನಿ ಲಾಸ್ಟ್ ಮೀಲ್ ನ. ಸೊ ಲಾಸ್ಟ್ ಮೀಲ್ ಹೆಂಗ್ ಕಾಣಿಸುತ್ತೆ, ಲಾಸ್ಟ್ ಮೀಲ್ ಏನ್ ನಂದು ಅಂತ ತೋರಿಸ್ತೀನಿ ನೋಡಿ. ದಿಸ್ ಇಸ್ ಮೈ ಲಾಸ್ಟ್ ಮೀಲ್ ಗೈಸ್. ಇದು ಮಧ್ಯಾಹ್ನ ಮಿಕ್ಸ್ಕೊಂಡಿದ್ದು ಸೋಯಾ ಚಂಕ್ಸ್ ಮತ್ತೆ ಎಗ್ ಬುರ್ಜಿ ಅಂಡ್ 150 ಗ್ರಾಮ್ ರೈಸ್ ಅಂಡ್ 250 ಗ್ರಾಮ್ ಚಿಕನ್ಸ್. ಸೊ ಇದ್ರದ್ದು ಮ್ಯಾಕ್ರೋಸ್ ಕೂಡ ಹಾಕ್ತೀನಿ. ಅಂಡ್ ರೈಸ್ ಜೊತೆಗೆ ಸ್ವಲ್ಪ ಸಾಂಬಾರ್ ಹಾಕೋತೀನಿ. ಬಿಕಾಸ್ ನಾನು ಬಾಡಿ ಬಿಲ್ಡಿಂಗ್ ಏನ್ ಮಾಡ್ತಾ ಇಲ್ಲ, ಜಸ್ಟ್ ನನ್ನ ಸ್ಯಾಟಿಸ್ಫಿಕೇಶನ್ ಮಾಡ್ತಿರೋದು ಅಷ್ಟೇ. ಸೊ ಅದ್ರ ಜೊತೆ ನಾನು ಸಾಂಬಾರ್ ಹಾಕೊಂಡೆ ತಿಂತೀನಿ. ಸೊ ರೈಸ್ ಅಂಡ್ ಚಿಕನ್ ತಿನ್ನೋರು ಬಾಡಿ ಬಿಲ್ಡರ್ಸ್ ಯಾರು ತುಂಬಾ ಪ್ರೊಫೆಷನಲ್ ಇರ್ತಾರಲ್ಲ ಅವ್ರು ಆತರ ತಿಂತಾರೆ. ಬಟ್ ನಾನು ಆತರ ಎಲ್ಲ ತಿನ್ನಕ್ ಹೋಗಲ್ಲ. ರೈಸ್ ಜೊತೆ ಸಾಂಬಾರ್ ಹಾಕೊಂತೀನಿ. ಅಂಡ್ ದಿಸ್ ಇಸ್ ಹೌ ಮೈ ಲಾಸ್ಟ್ ಮೀಲ್ ಲುಕ್ ಲೈಕ್. ದಿಸ್ ವೆರಿ ಹ್ಯೂಜ್ ಮೀಲ್. ಯೂಶಲಿ ಇದನ್ನ ನಾನು ಮಧ್ಯಾಹ್ನ ತಗೊಬೇಕಿತ್ತು. ಸೊ ಇಟ್ ವಿಲ್ ಹೆಲ್ಪ್ ಫಾರ್ ಮೈ ವರ್ಕೌಟ್ ಹೆಲ್ಪ್ ಮಾಡ್ತಿತ್ತು. ಸೊ ಬಟ್ ನಾನು ಹೀಗ್ ತಗೊಂತಾ ಇದೀನಿ. ಸೊ ನೋಡೋಣ, ಹೋಗ್ತಾ ಕಲಿಬೇಕಲ್ವಾ, ಮಾಡ್ತಾ ಕಲಿಯಕ್ಕಾಗುತ್ತೆ, ಚಾನ್ಸ್ ಸಿಗುತ್ತೆ. ಸೊ ಇನ್ನು ಚೇಂಜಸ್ ಡಯಟ್ ಅಲ್ಲಿ ಏನೇನ್ ಚೇಂಜಸ್ ತಗೊಂಬೋದು, ಏನೇನ್ ಕಲಿತೀನಿ ನಾನು ಅದನ್ನೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ, ಎಲ್ಲ ತೋರಿಸ್ತೀನಿ. ಕಲಿಬೋದು, ತಗೋಬಹುದು. ಇಲ್ಲ ಜಸ್ಟ್ ಎಂಕರೇಜ್ ಮಾಡ್ಬೋದು. ಸೊ ಇಲ್ಲಿಗೆ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಂತಿದೀನಿ. ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಪ್ರೀತಿಯಿಂದ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ. ಅಂಡ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಸೊ ಇಲ್ಲಿಗೆ ನಾನು ನನ್ನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಯಾರ್ಯಾರು ವಿಡಿಯೋ ನೋಡಿದೀರಾ. ಲವ್ ಯು ಆಲ್. ಬಾಯ್, ಗುಡ್ ನೈಟ್. ಸೈನಿಂಗ್ ಆಫ್ ಸಂಜರ್.